ಎಲ್ಲರಿಗೂ ಶರಣಾರ್ಥಿಗಳು. ಇತ್ತೀಚಿನ ದಿನಗಳಲ್ಲಿ ಈ ಬಲಪಂಥೀಯ ಉಗ್ರವಾದಿಗಳು ಹಿಂದೂ ಮುಜರಾಯಿ ಇಲಾಖೆಯಲ್ಲಿನ ದೇವಸ್ಥಾನಗಳ ಆದಾಯದಿಂದ ಮಸೀದಿ ಮತ್ತು ಚರ್ಚ್ಗಳ ಅಭಿವೃದ್ಧಿಗೆ ಸರ್ಕಾರ ಬಳಸ್ತಾ ಇದೆ ಅನ್ನುವಂಥ ಒಂದು ಹಸಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಸುಳ್ಳು ಅನ್ನೋದು ಬಲಪಂಥೀಯ ಉಗ್ರವಾದಿಗಳ ರಕ್ತಗುಣ. ಈ ರೀತಿ ಅನೇಕ ಸುಳ್ಳುಗಳನ್ನು ಹರಡೋದು, ಅದು ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ ಅದು ಅವರ ವಿಶೇಷವಾದ ಗುಣ ಅಂತಲೇ ನಾವು ತಿಳಿಬೇಕಾಗ್ತದೆ. ಇದನ್ನು ಜನಸಾಮಾನ್ಯರಿಗೆ ಅರ್ಥ ಮಾಡಿಸೋದು ಹೇಗೆ? ಕರ್ನಾಟಕ ಅಥವಾ ಭಾರತದ ಅನೇಕ ರಾಜ್ಯ ಸರ್ಕಾರಗಳ ಅಧೀನದಲ್ಲಿ ಮುಜರಾಯಿ ಇಲಾಖೆ ಅನ್ನೋದೊಂದು ಅಸ್ತಿತ್ವದಲ್ಲಿದೆ. ಹಿಂದೂ ದೇವಸ್ಥಾನಗಳು ಈ ಸರ್ಕಾರದ ಮುಜರಾಯಿ ಇಲಾಖೆಯ ಅಧೀನದಲ್ಲಿ ಬರ್ತವೆ. ತಮಗೆಲ್ಲರಿಗೂ ಗೊತ್ತಿರಬೇಕು ಈ ವಿಷಯ. ಆ ದೇವಸ್ಥಾನಗಳ ಆದಾಯ ಕೇವಲ ಅದೇ ದೇವಸ್ಥಾನಗಳ ಬಳಕೆಗೆ, ಅಭಿವೃದ್ಧಿಗೆ ಸರ್ಕಾರ ಮೀಸಲಿಡುತ್ತದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಆದರೆ ಬಲಪಂಥೀಯರು ಮುಜರಾಯಿ ಇಲಾಖೆಯಲ್ಲಿನ ಸರ್ಕಾರದ ದೇವಸ್ಥಾನದ ಈ ಆದಾಯದಲ್ಲಿ ಚರ್ಚ್ ಮತ್ತು ಮಸೀದಿಗಳ ಅಭಿವೃದ್ಧಿಗೆ ಬಳಸಲಾಗ್ತದೆ ಅನ್ನೋ ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ದಾರೆ. ನಾವು ಒಂದನ್ನು ತಿಳ್ಕೊಳ್ಬೇಕು. ಭಾರತದಲ್ಲಿ ಅನೇಕ ಚರ್ಚ್ಗಳಿದ್ದಾವೆ, ಮಸೀದಿಗಳಿದ್ದಾವೆ ಮತ್ತು ಗುರುದ್ವಾರಗಳಿದ್ದಾವೆ. ಈ ಚರ್ಚ್, ಮಸೀದಿ ಮತ್ತು ಗುರುದ್ವಾರಗಳು ಏಕೆ ಸರ್ಕಾರದ ಅಧೀನಕ್ಕೆ ಒಳಪಡಲಿಲ್ಲ? ಕೇವಲ ಹಿಂದೂ ದೇವಸ್ಥಾನಗಳು ಮಾತ್ರ ಸರ್ಕಾರದ ಮುಜರಾಯಿ ಇಲಾಖೆಗೆ ಸೇರಿಸಲ್ಪಡತಕ್ಕಂಥ ಘಟನೆ ಯಾಕೆ ನಡೀತು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಸಾಮಾನ್ಯವಾಗಿ ಖಾಸಗಿ ಸಂಸ್ಥೆಗಳು ವಿವಾದಕ್ಕೊಳಗಾದಾಗ ಅಥವಾ ನಷ್ಟಕ್ಕೊಳಗಾದಾಗ ಅವುಗಳನ್ನು ಸರ್ಕಾರ ತನ್ನ ಅಧೀನಕ್ಕೆ ತಗೊಳ್ತದೆ ಅನ್ನುವಂಥದ್ದು ಸಾಮಾನ್ಯವಾದ ಜ್ಞಾನ. ಅಂದರೆ ಹಿಂದೂ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಒಳಪಡುವ ಸಂದರ್ಭ ಬರೋದು ಕೇವಲ ವಿವಾದಗಳಾದಾಗ ಮತ್ತು ಅವು ನಷ್ಟಕ್ಕೆ ಒಳಗಾದಾಗ ಅನ್ನುವಂಥದ್ದು. ಗುರುದ್ವಾರಗಳು, ಮಸೀದಿಗಳು ಮತ್ತು ಚರ್ಚ್ಗಳು ಇವು ಯಾಕೆ ನಷ್ಟಕ್ಕೆ ಒಳಗಾಗಲಿಲ್ಲ ಅಥವಾ ವಿವಾದಕ್ಕೆ ಒಳಗಾಗಲಿಲ್ಲ? ಅದು ಆಯಾ ಸಮುದಾಯಗಳ ಗಟ್ಟಿತನ. ಎಲ್ಲಿ ವಿವಾದಗಳಾಗ್ತವೆ, ಎಲ್ಲಿ ನಷ್ಟಕ್ಕಾಗ್ತವೆ, ಅಲ್ಲಿಯ ಗಟ್ಟಿತನ ಮತ್ತು ಪಾರದರ್ಶಕತೆ ಇಲ್ಲದೆ ಇರುವಂತಲ್ಲಿ ಆಗ್ತವೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಸರ್ಕಾರದ ಅಧೀನದಲ್ಲಿರುವ ದೇವಸ್ಥಾನಗಳ ಆದಾಯದಿಂದ ಮಸೀದಿ ಮತ್ತು ಚರ್ಚ್ಗಳ ಅಭಿವೃದ್ಧಿ ಮಾಡಲಾಗ್ತಿದೆ ಅನ್ನುವ ಸುಳ್ಳು ಸುದ್ದಿಕೋರರಿಗೆ ನಾವು ಒಂದಷ್ಟು ವಿಷಯಗಳನ್ನು ತಿಳಿಸಬೇಕಾಗ್ತದೆ. ಅವರಿಗೆ ತಿಳಿದಿದೆ, ಆದರೆ ಅವರು ಸಾಮಾನ್ಯ ಜನರಿಗೆ ಹಾದಿ ಬಿಡಿಸುವ ಕೆಲಸ ಮಾಡೋ ಸಲುವಾಗಿ ನಾವು ಸಾಮಾನ್ಯ ಜನರ ಗಮನಕ್ಕೆ ಒಂದಷ್ಟು ವಿಷಯಗಳು ತರಬೇಕಾಗ್ತದೆ. ಭಾರತದಲ್ಲಿ ಹಿಂದೂ ದೇವಾಲಯಗಳು ಯಾಕೆ ಸರ್ಕಾರದ ಅಧೀನಕ್ಕೆ ಹೋದವು ಅನ್ನೋದರ ಹಿನ್ನೆಲೆಯನ್ನು ನಾವು ನೋಡಿದಾಗ, ಹಿಂದೆ ರಾಜಾಡಳಿತದ ಕಾಲಘಟ್ಟದಲ್ಲಿ ಬ್ರಿಟಿಷರ ಕಾಲ ಅಂತ ನಾವು ಇಟ್ಕೊಂಡ್ರೆ ದೇಗುಲಗಳು, ದೇವಾಲಯಗಳೆಲ್ಲ ರಾಜರು, ಅವರ ಸಾಮಂತರು, ಪಾಳೆಗಾರರು ಮತ್ತು ದೊಡ್ಡ ದೊಡ್ಡ ಜಮೀನ್ದಾರರು ಮತ್ತು ಶ್ರೀಮಂತ ವ್ಯಾಪಾರಿಗಳ ಖಾಸಗಿ ಆಸ್ತಿ ಆಗಿದ್ದಂಥವು ಈ ದೇವಸ್ಥಾನಗಳು. ಯಾವಾಗ ಖಾಸಗಿ ಆಸ್ತಿ ಆಗ್ತವೋ ಅಲ್ಲಿ ದಾಯಾದಿ ಕಲಹಗಳು ಉಲ್ಬಣಗೊಳ್ಳುತ್ತವೆ. ದಾಯಾದಿ ಕಲಹ ಉಲ್ಬಣಗೊಳ್ಳುವ ಮೂಲಕ ಎಲ್ಲ ಕುಟುಂಬದ ಮಧ್ಯ ಅಥವಾ ಈ ರಾಜ ಸಾಮಂತರ ನಿಯಂತ್ರಣದಲ್ಲಿದ್ದಂಥ ಈ ದೇವಸ್ಥಾನಗಳು ಪೂಜೆ ಇಲ್ಲದೆ ಬೀಗ ಜಡಿದು ಮುಚ್ಕೊಂಡು ಹೋಗ್ತವೆ. ಆಗ ಸರ್ಕಾರದ ವಶಕ್ಕೆ ಪಡೆಯಬೇಕು ಅನ್ನುವಂಥ ಒಂದು ಕೂಗು ಹೇಳ್ತದೆ. ಯಾವ ದೇವಸ್ಥಾನಗಳ ಅರ್ಚಕರು ಆ ದೇವಸ್ಥಾನದಿಂದ ಬದುಕ್ತಿದ್ರೋ ಅವರೇ ಈ ಕೂಗನ್ನು ಎಬ್ಬಿಸಿದವರು. ಖಾಸಗಿ ಶ್ರೀಮಂತರ ಒಡೆತನದಲ್ಲಿದ್ದ ದೇವಸ್ಥಾನಗಳು ಸ್ವಾರ್ಥಕ್ಕಾಗಿ ವಿವಾದಗೊಂಡು ಅವು ಬೀಗ ಜಡಿದು ಮುಚ್ಚಿ ಹೋದಾಗ ಅರ್ಚಕರು ನಿರ್ಗತಿಕರಾಗಿ ರಸ್ತೆಗಿಳಿದು ಬ್ರಿಟಿಷ್ ಸರ್ಕಾರವನ್ನ ಅಂಗಲಾಚ್ತಾರೆ. ಈ ದೇವಸ್ಥಾನಗಳೆಲ್ಲವೂ ಸರ್ಕಾರ ತನ್ನ ವಶಕ್ಕೆ ತಗೋಬೇಕು ಅಂತ. ಇವತ್ತು ಎಲ್ಲ ಹಿಂದೂ ದೇವಸ್ಥಾನಗಳು ಖಾಸಗಿ ಒಡೆತನಕ್ಕೆ ಕೊಡಬೇಕು ಅನ್ನುವ ಹೋರಾಟ ಕೂಡ ಆರಂಭ ಆಗಿದೆ. 2-3 ವರ್ಷಗಳ ಹಿಂದೆ ಜಗ್ಗಿ ವಾಸುದೇವನ್ ಅಂತಕ್ಕಂಥ ಒಬ್ಬ ಕಾರ್ಪೊರೇಟ್ ಬಾಬಾ ತಮಿಳುನಾಡಿನಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ದು ನಾವು ಕೇಳಿದ್ದೇವೆ. ಆತನ ವಾದದ ಪ್ರಕಾರ ಕೇವಲ 200ಕ್ಕಿಂತ ಕಡಿಮೆ ಸಂಖ್ಯೆಯ ಗುರುದ್ವಾರಗಳ ವಾರ್ಷಿಕ ಆದಾಯ ಸಾವಿರಾರು ಕೋಟಿ ಇರುವಾಗ ಸರ್ಕಾರದ ಅಧೀನದಲ್ಲಿರುವ 4400 ದೇವಸ್ಥಾನಗಳ ಒಟ್ಟು ಆದಾಯ ಕೇವಲ 128 ಕೋಟಿ ಇದೆ. ಹಾಗಾಗಿ ಸರ್ಕಾರ ಸರಿಯಾಗಿ ರೆವಿನ್ಯೂ ಜನರೇಷನ್ ಮಾಡ್ತಾ ಇಲ್ಲ. ಹಾಗಾಗಿ ಹಿಂದೂ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿ ಇರಬಾರದು, ಇವು ಖಾಸಗಿಯವರಿಗೆ ಕೊಡಬೇಕು ಅನ್ನೋದು ಆತನ ವಾದ. ಖಾಸಗಿಯವರೆಂದರೆ ಯಾರಿಗೆ ಕೊಡಬೇಕು ಅನ್ನೋದು ಅವನ ಮನಸ್ಸಿನಲ್ಲಿದೆ, ಅದನ್ನು ತಾವು ತಿಳ್ಕೊಳ್ಬೇಕು. ಹೀಗೆ ಹಿಂದೂ ದೇವಸ್ಥಾನಗಳು ವಿವಾದಕ್ಕೊಳಗಾಗಿ ಬೀಗ ಜಡ್ಕೊಂಡು ಕೂತಾಗ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅನ್ನುವಂಥವರು ಬ್ರಿಟಿಷ್ ಆಡಳಿತಕ್ಕೆ ಮನವಿಯನ್ನು ಮಾಡಿ ಧಾರ್ಮಿಕ ದತ್ತಿ ಇಲಾಖೆ ಸ್ಥಾಪನೆ ಮಾಡಿ ಬೀಗ ಹಾಕಲಾದ ಎಲ್ಲಾ ಹಿಂದೂ ದೇವಸ್ಥಾನಗಳು ಬ್ರಿಟಿಷ್ ಸರ್ಕಾರದ ಅಧೀನಕ್ಕೆ ಬರಬೇಕು ಅನ್ನುವಂಥ ಒಂದು ಕೂಗು ಎದ್ದಾಗ ಬ್ರಿಟಿಷ್ ಸರ್ಕಾರ ಬೀಗ ಹಾಕಲ್ಪಟ್ಟ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಧಾರ್ಮಿಕ ದತ್ತಿ ಇಲಾಖೆಯ ನಿಯಂತ್ರಣಕ್ಕೆ ಒಳಪಡಿಸ್ತದೆ.
ಧಾರ್ಮಿಕ ದತ್ತಿ ಇಲಾಖೆ ನಿಯಮಗಳು ಆಗ ಬ್ರಿಟಿಷ್ ಸರ್ಕಾರ ಫ್ರೇಮ್ ಮಾಡ್ತದೆ. ಅದರಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನುಗಳು ಮೈಸೂರು ಮತೀಯ ಮತ್ತು ಧರ್ಮಾರ್ಥ ಅಧಿನಿಯಮ 1927, ಅದೇ ರೀತಿ ಬಾಂಬೆ ಸಾರ್ವಜನಿಕ ದೇವಾಲಯಗಳ ಕಾಯ್ದೆ 1950, ಹೈದರಾಬಾದ್ ಎಂಡೋನ್ಮೆಂಟ್ ರೆಗ್ಯುಲೇಷನ್ಸ್ ಫಸಲಿ ಅಂತಕ್ಕಂಥದ್ದು 1349. ಈ ಹಳೆಯ ನಿಯಮಗಳನ್ನ ಇಟ್ಕೊಂಡು ಬ್ರಿಟಿಷ್ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯನ್ನ ಆರಂಭಿಸಿ ದಯಾದಿ ಕಲಹದಿಂದ ಮುಚ್ಚಲ್ಪಟ್ಟ ಎಲ್ಲ ಹಿಂದೂ ದೇವಾಲಯಗಳನ್ನ ಸರ್ಕಾರದ ಅಧೀನದಲ್ಲಿರುವ ಮುಜರಾಯಿ ಇಲಾಖೆಯ ನಿಯಂತ್ರಣಕ್ಕೆ ತರ್ತಾರೆ. ಹಿಂದೂ ದೇವಾಲಯಗಳಿಂದ ಬರುವ ಆದಾಯದ ಹಣ ಮಸೀದಿ ಮತ್ತು ಚರ್ಚ್ಗಳಿಗೆ ಹೋಗ್ತದೆ ಅನ್ನುವಂಥದ್ದು ಶುದ್ಧಾಂಗ ಸುಳ್ಳು. ಕರ್ನಾಟಕ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ 34,559 ದೇವಸ್ಥಾನಗಳು ಇದಾವೆ. ಈ ಎಲ್ಲ ದೇವಸ್ಥಾನಗಳ ಸಿಬ್ಬಂದಿ, ಅರ್ಚಕ ವರ್ಗ, ಇವರಿಗೆ ಕೊಡತಕ್ಕಂಥ ಸಂಬಳ, ಭತ್ಯೆ, ಪ್ರಾವಿಡೆಂಟ್ ಫಂಡು ಮತ್ತು ದೇವಸ್ಥಾನಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ, ಆ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿಂದ ಬರುವ ಆದಾಯದಲ್ಲಿ ಇದೆಲ್ಲದಕ್ಕೂ ನಾವು ತಗಲುವ ಖರ್ಚು ವೆಚ್ಚಗಳು ಎಷ್ಟು ಅನ್ನೋದನ್ನು ನೋಡಿದಾಗ ಸರ್ಕಾರ ಇದೆ ಅನ್ನುವ ಕಾರಣಕ್ಕೆ ಮುಜರಾಯಿ ಇಲಾಖೆಗಳು ಇವತ್ತಿಗೂ ಬಾಗಿಲನ್ನು ತೆರೆದುಕೊಂಡು ಅನೇಕ ಜನ ಅರ್ಚಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಅನ್ನವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ. ಒಂದು ವೇಳೆ ಮುಜರಾಯಿ ಇಲಾಖೆಯಿಂದ ಈ ದೇವಸ್ಥಾನಗಳು ಬ್ರಿಟಿಷ್ ಪೂರ್ವದಲ್ಲಿ ಅಥವಾ ಬ್ರಿಟಿಷರ ಕಾಲದಲ್ಲಿ ದತ್ತಿ ಇಲಾಖೆ ಬರುವ ಮೊದಲು ಯಾವ ರೀತಿ ವಿವಾದಾಸ್ಪದಗೊಂಡು ಬೀಗ ಜಡುಕೊಂಡು ಮುಂದೊಂದಿನ ಅವು ಖಾಸಗಿಯವರ ಒಡೆತನಕ್ಕೆ ಬಂದರೆ ಹಾಗೆ ಮುಚ್ಚಿ ಹೋಗುವ ಸಾಧ್ಯತೆಗಳೇ ಹೆಚ್ಚಿದ್ದಾವೆ ಅಥವಾ ದುರುಪಯೋಗವಾಗುವ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡಬಲ್ಲೆ. ಜಗತ್ಪ್ರಸಿದ್ಧವಾದ ತಿರುಪತಿಯ ದೇವಸ್ಥಾನ ಸರ್ಕಾರದ ಮುಜರಾಯಿ ಇಲಾಖೆಯ ಅಧೀನದಲ್ಲಿ ಇದ್ದಾಗೂ ಕೂಡ ಅಲ್ಲಿನ ಅನೇಕ ಪ್ರಾಚೀನ ವಿಗ್ರಹಗಳು ಮತ್ತು ಚಿನ್ನಾಭರಣಗಳು, ರತ್ನಾಭರಣಗಳು ಆ ದೇವಸ್ಥಾನದಲ್ಲಿ ಕಳವು ಆಗೋದು ಸರ್ವೇ ಸಾಮಾನ್ಯವಾದಂತಹ ಸಂಗತಿ. ನಕಲಿ ಆಭರಣಗಳನ್ನು ಮಾಡಿಸಿ, ನಕಲಿ ವಿಗ್ರಹಗಳನ್ನು ಮಾಡಿಸಿ, ಮೂಲ ವಿಗ್ರಹಗಳನ್ನು, ರತ್ನಾಭರಣಗಳನ್ನು, ಚಿನ್ನಾಭರಣಗಳನ್ನು ಕಳ್ಳತನ ಮಾಡುವ ಕ್ರಿಯೆ ಇವತ್ತಿಗೂ ಕೂಡ ಸರ್ಕಾರದ ಅಧೀನದಲ್ಲಿರುವ ದೇವಸ್ಥಾನದಲ್ಲಿ ನಡೀತಿರುವಾಗ ಇನ್ನು ಈ ದೇವಸ್ಥಾನಗಳೆಲ್ಲ ಖಾಸಗೀಕರಣಗೊಂಡು ಬಂಡವಾಳಶಾಹಿಗಳ ಕೈಗೆ ಅಥವಾ ಈ ಕಾರ್ಪೊರೇಟ್ ಬಾಬಾಗಳ ಕೈಗೆ ಅಥವಾ ಈ ಪುರೋಹಿತ ಶಾಹಿಗಳ ಕೈಗೆ ಬಂದರೆ ಅವು ಯಾವ ರೀತಿಯ ಎಕ್ಸ್ಪ್ಲಾಯ್ಟೇಷನ್ಗೆ ಒಳಗಾಗ್ತವೆ, ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿ, ಅರ್ಚಕರು, ಇವರ ಜೀವನ ಹೇಗೆ ನರಕ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ. ಅದಕ್ಕಾಗಿಯೇ ಈ ಕೆಲವು ದಿನಗಳ ಹಿಂದೆ ಕರ್ನಾಟಕದಲ್ಲಿ ದೇವಸ್ಥಾನಗಳ ಆದಾಯ, ಹಿಂದೂ ದೇವಸ್ಥಾನಗಳ ಆದಾಯವನ್ನು ಮಸೀದಿಗೆ ಮತ್ತು ಚರ್ಚ್ಗೆ ಉಪಯೋಗ ಆಗತಿದೆ ಅನ್ನುವಂಥ ಸುಳ್ಳು ಸುದ್ದಿ ಹಬ್ಬಿದಾಗ ಈ ದೇವಸ್ಥಾನದ ಸಿಬ್ಬಂದಿಗಳು ಮತ್ತು ಅರ್ಚಕರು ಒಂದು ಪ್ರೆಸ್ ಮೀಟನ್ನು ಮಾಡಿ ಹೇಳ್ತಾರೆ, ಇದು ಒಂದು ಪರ್ಟಿಕ್ಯುಲರ್ ರಾಜಕೀಯ ಪಕ್ಷ ತನ್ನ ರಾಜಕೀಯ ಗೇನ್ಗಾಗಿ ಒಂದು ಸುಳ್ಳು ಅಪಪ್ರಚಾರ ಮಾಡ್ತಾ ಇದೆ, ಸರ್ಕಾರದ ಅಧೀನದಲ್ಲಿರುವ ದೇವಸ್ಥಾನಗಳಿಂದ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಹೇಳುವಂಥ ಪ್ರಸಂಗ ಕೂಡ ಬಂದಿದ್ದನ್ನು ನಾವು ನೋಡ್ತೇವೆ. ಹೀಗೆ ಬಲಪಂಥೀಯರು ಹಾಗೆ ಇಡೀ ಹಿಂದೂ ಧರ್ಮವನ್ನು ಹಿಂದಿನಿಂದಲೂ ಇಂದಿನವರೆಗೆ ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡ್ತಾ ಆ ಧರ್ಮವನ್ನು ಕ್ಷೀಣಗೊಳ್ಳುವ ಹಾಗೆ, ಆ ಧರ್ಮಕ್ಕೆ ಕೆಟ್ಟ ಹೆಸರು ಬರುವ ಹಾಗೆ, ಇಲ್ಲಿನ ದೇವಸ್ಥಾನಗಳು ಮುಚ್ಚಿ ಹೋಗುವ ಹಾಗೆ, ದೇವಸ್ಥಾನದ ಸಿಬ್ಬಂದಿಗಳು ಬೀದಿಪಾಲ ಆಗುವ ಹಾಗೆ ಮಾಡಿಕೊಂಡು ಬಂದರು. ಇವತ್ತು ಕೂಡ ಅದನ್ನೇ ಮಾಡುವ ಹಾದಿಯಲ್ಲಿದ್ದಾರೆ ಅನ್ನೋದನ್ನು, ಆ ಅಪಾಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಜನಸಾಮಾನ್ಯರು ಈ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬಾರದು ಅನ್ನುವಂಥದ್ದು ಕೂಡ ನನ್ನ ಕಳಕಳಿಯ ಮನವಿಯಾಗಿದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.